ದಿವೋಹಂ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಎಷ್ಟು ಜನಕ್ಕೆ ನಮ್ಮಲ್ಲಿ ಬೆನ್ನೋವಿದೆ? ಮೇಲ್ಭಾಗದ ಬೆನ್ನಿರ್ಬೋದು, ಮಧ್ಯದ ಬೆನ್ನು, ಬೆನ್ನಿನ ಕೆಳಭಾಗ ಬೆನ್ನೋವಂತೂ ತುಂಬ ಜನಕ್ಕಿರುತ್ತೆ. ಒಂದು, ನಾವು ಸರಿಯಾಗಿ ಕೂತ್ಕೊಂಡು ಕೆಲಸ ಮಾಡದೆ ಸೊಟ್ಟಪಟ ಕೂತ್ಕೊಂಡು ಗೂನ್ ಬಗ್ಗಿಸ್ಕೊಂಡು ಕೆಲಸ ಮಾಡೋದ್ರಿಂದ ಇರ್ಬೋದು, ಅಥವಾ ಸ್ಟ್ರೆಸ್ಸಿಂದ ಇರ್ಬೋದು, ಅಥವಾ ನಮ್ಮ ಜೀವನ ಶೈಲಿಯಿಂದ ಕೂಡ ಇರ್ಬೋದು. ಸೊ ಇದಕ್ಕೆ ಏನು ಪರಿಹಾರ? ಅದನ್ನು ಕಡಿಮೆ ಮಾಡ್ಕೊಳ್ಳೋದು ಅಥವಾ ಅದರಿಂದ ನಾವು ಸಂಪೂರ್ಣವಾಗಿ ನಿರ್ಮೂಲನೆ ಹೊಂದೋದು ಹೇಗೆ? ವಿಪರೀತ ಬೆನ್ನೋವಿದ್ದಲ್ಲಿ ಈ ಸುಲಭೋಪಾಯಗಳ ಜೊತೆ ಫಿಸಿಷಿಯನನ್ನು ಕೂಡ ನೋಡಿ. ಮಸಾಜಿಗೆ ಮುಂಚೆ ನೋಡಲೇಬೇಕು ತುಂಬ ಬೆನ್ನೋವಿದ್ದಾಗ. ಯಾಕೆ ಅಂದರೆ ಕೆಲವೊಮ್ಮೆ ಅದು ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆ ಕೂಡ ಆಗಿರ್ಬೋದು. ಮಸಾಜ್ ಥೆರಪಿಗೆ ಹೋಗೋ ಮುಂಚೆ ನಿಮ್ಮ ಫಿಸಿಷಿಯನ್ನ ಒಮ್ಮೆ ಕಂಡು ಟೆಸ್ಟ್ಗಳನ್ನು ಮಾಡಿಸ್ಕೊಂಡು ಆಮೇಲೆ ಹೋಗಿ. ನಿಮ್ಮ ಉತ್ತರ ನನಗೆ ಹೇಳಿ, ಸಂಜೆ ನನ್ನ ಉತ್ತರ ನಾನು ನಿಮಗೆ ಕೊಡ್ತೀನಿ. ದಿವೋಹಂ, ಡಾಕ್ಟರ್ ದೀಪಾ ರಾಣಿಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸ್.